ಯಪ್ಪ ಈ ಗಾಡ್ಯಾಗ ಹೋಗಿ ಬಂದ್ಬಿಟ್ರೆ ನನಗಂತೂ ಕೈಕಾಲ ಹಿಡ್ಕೊಂಡಂಗೆ ಆಗ್ಬಿಡ್ತಾವ. ಯಪ್ಪ 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 ದೇವ್ರೇ, ನಡ ಅನ್ನೋದೇ ಬಿದ್ದೋದಂಗೆ ಆತಪ್ಪ ಯಪ್ಪ. ಮೊದಲು ಆರಾಮಾಗಿ ಕುತ್ಕೋಬೇಕು. ಯಪ್ಪ ಯಪ್ಪ ಏನು ಬಿಸಿಲು ಏನು ತನ ಯಪ್ಪ. ಗಾಡ್ಯಾಗ ಹೋಗಿ ಬರೋಷ್ಟಿಗೆ ಸಾಕಾಗಿ ಹೋತಪ್ಪ ಯಪ್ಪ. ನನಗಂತೂ ದೇವ್ರೇ ಕೈಕಾಲೆಲ್ಲ ಹಿಡ್ಕೊಂಡಂಗೆ ಆಗ್ಬಿಡ್ತಾವೆ. ಯಪ್ಪ ಅಯ್ಯೋ, ಎಲ್ಲಿ ಮನೆ ಅಂತೂ ಮನೆ ಎಷ್ಟು ದೊಡ್ಡದಿತ್ತಂದ್ರೆ ನಮ್ಮ ಮನೆ ಐತಲ್ಲ, ನಮ್ಮ ಮನೆ ಅಂತದ 5 ಮನೆ ಹಾಕೈತೇನು ನೋಡು. ಅಷ್ಟು ದೊಡ್ಡದು ಮನೆ ಮುಂದೆ ಜಾಗ ಏನು ಕೇಳ್ತಿದ್ದೀನಿ ನೀನು? ಹೌದಾ ಬೇಕ? ಚಲೋ ಆತು, ಇಕ್ಕಿದ ಬೇಕಿದ. ಹ್ಞೂ ಮತ್ತು ಮನೆ ಮುಂದೆ ಕಾರ್ ಅಂತ ಅದು ಅಲ್ದವರು ಇವಾಗ ಏನೊಂದು ಹೊಸಾದ ದೊಡ್ಡ ಮನೆ ಕಟ್ಸಾರಂತ. ಆದ್ರೆ ಇವಾಗ ಹಳೆ ಮನೆಯಾಗ ತೋರಿಸಿದ್ರು ಅವರು. ಅದೇನೋ ಅವ್ರ ತಾಯಿ ಇದ್ದಿದ್ರಂತಪ್ಪ ಆ ಮನ್ಯಾಗ. ಹಾಗಾಗಿ ಹುಡುಗಿ ತಂದೆ ಅದನಲ್ಲ, ಅವತ್ತಾಗೇನೋ ಈ ಮನೆ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲಂತ. ಹಾಗಾಗಿ ಈ ಮನ್ಯಾಗ ಅದಾರಂತವ್ರೇನೋ. ಈ ಮನ್ಯಾಗ 2 ಮನ್ಯಾಗೂ ಇರ್ತಾರಂತೇನೋ. ಈ ಹಳೆ ಮನೆ ಅಂದ್ರೆ ಹಳೆ ಮನೆ ಇದ್ದಂಗೆ ಇಲ್ಲಿ ಬಿಡ್ಲಿ, ಅದು ಬಂಗ್ಲೆ ಇದ್ದಂಗಿತ್ತು ನೋಡ್ಲಿ. ಯಕ್ಕ ಭಾಳ ಪುಣ್ಯ ಮಾಡಿಬಿ ನೀನು. ಹೆಂಗಾರ ಮಾಡಿ ಈ ಸಂಬಂಧನ ಓಕೆ ಮಾಡಿಬಿಡು ನೀನು. 2 ಕಡೆಯಿಂದ ಓಕೆ ಮಾಡಿಸ್ಬಿಡು. ಅವಾಗ ನೋಡಿ ನೀನು ಹಿಡಿಯಾರ ಇಲ್ಲ. ನಾನು ಅದೇ ಯೋಚನೆ ಮಾಡಕೊಂತೀನಿಲೇಪ್ಪ. ಅವರು ನಾಳೆ ಯಾವುದಕ್ಕೂ ಏನು ಅನ್ನೋದನ್ನು ಫೋನ್ ಹಚ್ಚಿ ಹೇಳ್ತೀನಿ ಅಂತ ಅಂದಾರ. ನಾನು ಅದಕ್ಕೋಸ್ಕರನ ಕಾಯ್ಕೊಂತ ಕುಂತೀನಿ ನೋಡು. ಭಾರಿ ಮಸ್ತ್ ಐತಿ ಬಿಡ್ಲಿ. ಹುಡುಗಿನೂ ಅಷ್ಟ ಗೊಂಬೆ ಇದ್ದಂಗೆ ಐತಿ ನೋಡು. ಹಂಗೆ ಚಲೋ ಆಯ್ತಲ್ಲ ಕಂಗಾರ. ಹುಡುಗಿ ಹತ್ರ ಆಸ್ತಿನೂ ಐತಿ, ಬಂಗಾರ ಐತಿ, ಎಲ್ಲ ಐತಿ, ಮತ್ತು ಹುಡುಗಿನೂ ಚೆನ್ನದ ಅಂದ್ರೆ ಆಯ್ತಲ್ಲ. ಮತ್ತಿನ್ನೇನು ಬೇಕು ತಗೋ ನಿನಗೆ? ಹ್ಞೂಲೇ, ನಮಗೂ ಮನೆಯಾಗ ಎಲ್ಲರಿಗೂ ಇಷ್ಟ ಆಗ್ಬಿಟ್ಟೈತಿ. ತಗೋ, ನಿಮ್ಮ ಮಾವ ಬಂದ ನಾ ಆಮೇಲೆ ಹಚ್ತೀನಿ ತಗೋ. ಇಲ್ಲ ಸರಿ ಅಕ್ಕ, ಇಡು. ಮತ್ತು ಹಚ್ಚೋದು ಮಾತ್ರ ಮರಿಬೇಡ. ಇಲ್ಲ ಹಚ್ತೀನಂತ, ಇಡು. ರೀ ಕುತ್ಕೋ ಬರ್ರಿ, ಇಲ್ಲಿ ನಿಮ್ಮ ಜೊತೆ ಮಾತಾಡೋೈತಿ, ಕುತ್ಕೋ ಬರ್ರಿ. ರೀ ಹೆಂಗೆ ಅನ್ಸಿದ್ಲು ಹುಡುಗಿ? ಮಂತನ ಎಲ್ಲ ಚಲೋ ಐತಿಲ್ಲ? ನಮ್ಮ ರಾಜುಗೆ ಹೇಳಿ ಮಾಡ್ತಂಗಿಲ್ಲ ರೀ ಇದು ಸಂಬಂಧ. ನಂಗಂತೂ ಭಾಳ ಇಷ್ಟ ಆಗ್ಬಿಟ್ಟೈತಿ. ನಂಗೆ ಯಾಕೋ ಯೋಚನೆ ಮಾಡೋಣ ಅಂತ ಅನ್ಸಕುಂತೈತ್ಲಿ. ಭಾಳ ಬೇಗ ದುಡ್ಕಾಕೊಂತೀವೋ ಏನು ಅಂತ ಅನ್ಸಕುಂತೈತಿ. ಯೋಚನೆ ಮಾಡಂತಡಿ ಒಂದು ಸ್ವಲ್ಪ. ಹ್ಞೂನ್ಲೇ ಲಕ್ಷ್ಮಿ, ಸ್ವಲ್ಪ ಯೋಚನೆ ಮಾಡಂತಡಿ. ಯಾಕಂದ್ರೆ ಅವರು ಭಾಳ ಶ್ರೀಮಂತರು ಅದಾರ. ಆ ಹುಡುಗಿ ನಮ್ಮ ಮನೆಗೆ ಹೊಂದ್ಕೋಬೇಕಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಯೋಚನೆ ಮಾಡಂತಡಿ. ಒಮ್ಮಿಗೆ ದುಡ್ಕೋದು ಬ್ಯಾಡ್ ಅಂತ ನನಗನ್ನಿಸ್ತೈತಿ. ಹ್ಞೂನ್ಲಿ, ನಮ್ಮ ಅಂತಸ್ತ ಬೇರೆ, ಅವ್ರ ಅಂತಸ್ತ ಬೇರೆ. ಈಗ ಆ ಹುಡುಗಿ ನಮ್ಮ ಮನೆಗೆ ಬಂದು ಹೊಂದ್ಕೋಬೇಕಲ್ಲ. ಮತ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಯೋಚನೆ ಮಾಡಂತಡಿ. ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಾತು. ನನಗೆ ಗೊತ್ತು ನಿಮ್ಮೆಲ್ರಿಗೂ ಹೊಟ್ಟೆ ಕಿಚ್ಚು. ನಿಮ್ಮಿಬ್ಬರು ಮಕ್ಕಳಿಗಾದ್ರೆ ಅಂಥ ಚಲೋ ಸಂಬಂಧ ಬರಲಿಲ್ಲ. ನನ್ನ ಮಗಗೆ ಬಂತಲ್ಲ ಅಂಥ ಚಲೋ ಸಂಬಂಧ. ಅದಕ್ಕೆ ಹೊಟ್ಟೆ ಉರಿ ನಿಮಗೆ ನನಗೆ ಗೊತ್ತೈತಿ. ಆಗಲೇ ಕೆಡ್ಸಾಕ ಚಲೋ ಮಾಡಿದ್ರೇನೆ ಏನು ಯಾರು ಚುಚ್ಚು ಕೊಡಾಕೊಂತಾರ ನಿಮಗೆ ಕೆಡಸಂತಂದು? ಆಗ ಲೇ ಸ್ವಲ್ಪ ಮಾತಾಡಕೊಂತೀವಿ, ತಾಳ್ಮೆಯಿಂದ ಮಾತಾಡು. ಅಷ್ಟು ಯಾಕೆ ಅವಸರ ಮಾಡ್ತೀವಿ? ಮನ್ಯಾಗ ಎಲ್ಲಾರ್ದು ನಿರ್ಧಾರ ಕೇಳೋಣ, ಎಲ್ಲರೂ ಏನಂತಾರೆ ನೋಡೋಣ, ಆಮೇಲೆ ಒಂದು ನಿರ್ಧಾರಕ್ಕೆ ಬಂದ್ರಾಯ್ತು. ರೀ ನೀವಿಬ್ಬರು ಅತ್ತಿ ಮತ್ತು ಅಳಿಯ ಅದಿರಲ್ಲ ರೀ, ನಿಮ್ಮಿಬ್ಬರು ಮಕ್ಕಳದ ಮದುವೆ ಮಾಡಿಸೋ ಮುಂದೆ ನನಗೆ ಏನಾದ್ರೂ ನಿರ್ಧಾರ ಕೇಳಿದ್ರೇನ? ನನ್ನ ಮಗನ ನಿರ್ಧಾರ ಕೇಳಿದ್ರೆ, ನನ್ನ ಮಗಳ ನಿರ್ಧಾರ ಕೇಳಿದ್ರೆ, ಯಾರ್ದು ನಿರ್ಧಾರ ಕೇಳಿಲ್ಲ. ನೀವು ಮಾಡಿದ್ರಿಲ್ಲ. ಹಂಗೆ ಇದು ನನ್ನ ಮಗನ ಮದುವೆ ವಿಷಯ ಐತಿ. ಇದ್ರಾಗ ನಾನು ಅಷ್ಟ ಮಾತಾಡ್ತೀನಿ. ನಿಮ್ಮ ಯಾರ್ದು ನಿರ್ಧಾರ ನನಗೆ ಬೇಕಾಗಿಲ್ಲ ಅಷ್ಟೇ. ಹಂಗಲ್ರಿ ಅತ್ತರ, ಆ ಹುಡುಗಿ ನಮ್ಮ ರಾಜುಗ ಒಂದು ಸ್ವಲ್ಪ ವಜ್ಜಾಗ್ತಾಳೆ ಏನ ಅಂತ. ಅದು ಅಲ್ದ ಆ ಹುಡುಗಿನೂ ಒಂದು ಸ್ವಲ್ಪ ಕಪ್ಪ ಇದ್ದಾಳೆ. ನಮ್ಮ ರಾಜುವರು ಏನೋ ಚಂದ ಅದಾರ, ಬೆಳ್ಳಗೆ. ಜೋಡಿ ಅಷ್ಟು ಸರಿ ಆಗೋದಿಲ್ಲ ಏನು ಅಂತ ನನಗೆ ಅನ್ಸಕುಂತೈತಿ. ಅದಕ್ಕೆ ಒಂದು ಸ್ವಲ್ಪ ನೋಡ್ರಿ ಯೋಚನೆ ಮಾಡಿರಿ. ನೀನು ಈ ಮನೆಗೆ ವಜ್ಜೆ ಆಗಿ ಕುತ್ಕೊಂಡಿದ್ದೆಲ್ಲ, ನಿನ್ನನ್ನು ಸಾಕಾಕೊಂತಿಲ್ಲ ನಮ್ಮ ಮನೆಗೆ. ಬಾಯಿ ಮುಚ್ಕೊಂಡು ತೆಪ್ಪಗೆ ಬಿದ್ದಿರು ಒಂದು ಕಡೆ. ನಿನಗೇನು ಕೇಳಾಕೊಂತಿಲ್ಲ ನಾವೇನು. ಸುಮ್ಮನೆ ಬಾಯಿ ಮುಚ್ಕೊಂಡಿರು. ಏನು ನಿನಗಿಂತ ನಿನಗೇನು, ನೀವಿಬ್ಬರು ಗತಿಗೆಟ್ಟಿದ್ವದೀರಿ ನೀವು. ಏನು ದೊಡ್ಡ ಮಂತನದ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದುಬಿಟ್ರೆ ನಿಮ್ಮಿಬ್ಬರಿಗೂ ಈ ಮನೆಯಾಗ ಮರ್ಯಾದೆ ಇರೋಂಗಿಲ್ಲ. ಅದಕ್ಕೆ ಹಿಂಗೆ ಮಾತಾಡಕೊಂತೀರಿ ನೀವು. ನಿಮ್ಮ ಥರ ಗತಿಗೆಟ್ಟವ್ರನ್ನ ಕರ್ಕೊಂಬಂದು ಈ ಮನೆ ಸೊಸೆ ಮಾಡ್ಬೇಕಂತ ಏನು ಪ್ಲ್ಯಾನ್ ಮಾಡಿದಾರ ಏನು ನೀವು? ಅತ್ತರ ಯಾಕ್ರಿ ಹೆಂಗೆ ಮಾತಾಡ್ತೀರಿ? ಯಾವಾಗ ನೋಡಿದ್ರೆ ಗತಿಗೆಟ್ಟರ ಅಂತ. ನಾವೇನು ಗತಿಗೆಟ್ಟೆ ಇಲ್ಲ ರೀ. ನಮ್ಮವ್ವ ನಮ್ಮಪ್ಪನೂ ಚಲೋನ ಅದಾರಿ. ನೀವೇನು ದೊಡ್ಡದಾಗಿ ಏನು ಹೇಳಕ್ಕೆ ಬರಬೇಡ್ರಿ. ನಿಮ್ಮ ಮಗನ ಮದುವೆ ವಿಷಯ ನಿಮಗೆ ಬಿಟ್ಟಿದ್ದು. ನಮಗಂತೂ ಏನು ಕೇಳಕ್ಕೆ ಹೋಗ್ಬೇಡ್ರಿ. ನಿನಗೆ ಯಾರು ಕೇಳಕ್ಕೆ ಬಂದಾರ? ಯಾರು ಕೇಳಕ್ಕೆ ಬಂದಾರಂತ ಮಾತಾಡಕೊಂತಿದ್ದೀನಿ ನೀನು. ಸುಮ್ಮನೆ ಬಾಯಿ ಮುಚ್ಕೊಂಡು ತೆಪ್ಪಗಿರ್ಬೇಕಷ್ಟೇ. ಇದು ನನ್ನ ಮಗನ ಮದುವೆ ಐತಿ, ನಾನು ನಿರ್ಧಾರ ತಗೋತೀನಿ. ಯಾರ್ಯಾರೋ ಬಂದು ನಡಕ್ಕೆ ಮಾತಾಡೋಂಥ ಅವಶ್ಯಕತೆ ಇಲ್ಲ ಇಲ್ಲಿ. ರೀ ಹುಡುಗಿ ಏನಾಗೈತ್ರಿ? ಹುಡುಗಿ ಒಳ್ಳೆ ಗೊಂಬೆ ಇದ್ದಂಗೆ ಐತಿ. ಕೈ ತೊಕ್ಕೋದು ಮುಟ್ಟಬೇಕು ಹಂಗೈತಿ ಗೊತ್ತಾ ಹುಡುಗಿ?
ಹುಡುಗಿ ಕೈ ತಕ್ಕೊಂಡು ಮುಟ್ಟಂಗೈತೆ ಏನು ಮುಟ್ಟಿದ ಮೇಲೆ ಕೈ ತಕ್ಕೊಂಡಂಗೈತೆ. ಸವಿ ಸುಮ್ಮನೆ ಇರಂದೆ, ಇಲ್ಲೇ ಇದ್ರೆ ನೀನು ಇನ್ನೊಂದಿಷ್ಟು ಜಗಳ ಆಕೈತಿ, ನಡಿ ಆ ಕಡೆ ಹೋಗೋಣ. ಅಲ್ಲಲ್ಲೇ ಲಕ್ಷ್ಮಿ, ನಿನ್ನ ಮಗಗೂ ಒಂದು ಮಾತು ಕೇಳಬೇಕಿಲ್ಲ, ಅವನೇನಂದ? ಬಂದರೆ ಬರಲಿ ತಡ. ಅವ ಅಲ್ಲಿಂದ ಅಲ್ಲಿಗೆ ಕೆಲಸಕ್ಕೆ ಹೋಗಬಿಟ್ಟ, ಅರ್ಜೆಂಟ್ ಏನೋ ಕೆಲಸ ಐತಂತಂದು ಮನೆಗೂ ಬರಲಿಲ್ಲ. ಅವ ಬಂದರೆ ಬರಲಿ ತಡಿ, ಬಂದಮೇಲೆ ಕೇಳಿ ನೋಡಿ ಮಾತಾಡಿದ್ರಾಯ್ತು. ಯವ್ವ ಅವ ನನ್ನ ಮಗ ಅದಾನ, ಆಗಲೇ ನನ್ನ ಮಗ ಒಪ್ಕೊಂಡಿದ್ದು ಆಯ್ತು, ನನ್ನ ತಾಳೆ ಹೇಳಿದ್ದು ಆಯ್ತು. ಯವ್ವ ಹುಡುಗಿ ಚಂದದ, ಇಲ್ಲಿ ತಗೋಯ್ದ ಹುಡುಗಿನ ಅಂತ ಆಗಲೇ ಹೇಳಿದ್ದು ಆಯ್ತು. ನಂದು ನನ್ನ ಮಗಂದು ಹಂಗೆ ನನ್ನ ಮಗಳದು ಒಪ್ಪಿಗೆ ಐತಿ. ಅವ್ರ ಮನೆಯಿಂದ ಒಂದು ಫೋನ್ ಬರೋದಷ್ಟ ಕಾಯಕೂತೈತಿ. ಅವ್ರ ಮನೆಯಿಂದ ಫೋನ್ ಬಂದ ತಕ್ಷಣ ನಾ ಮುಂದಿನ ಕಾರ್ಯ ಎಲ್ಲ ಚಾಲೂ ಮಾಡಿಬಿಡ್ತೀನಿ. ನೀವೆಲ್ಲರೂ ಸುಮ್ಮನೆ ಇರಬೇಕಷ್ಟ. ಇದು ನನ್ನ ಮಗನ ಮದುವೆ ಐತಿ, ನನಗೆ ಹೆಂಗೆ ಇಷ್ಟನೋ ಹಂಗೆ ಮಾಡಕ್ಕೆ ನಾನು. ಹಂಗಲ್ಲೇ ಆ ಹುಡುಗಿಗೆ ಮನ್ಯಾಗೂ ಏನೂ ಕೆಲಸ ಬರಲ್ಲ ಏನಿಲ್ಲ ಅಂತಂತಾರೆ. ನಮ್ಮ ಮನೆಗೆ ಹೊಂದ್ಕೋಬೇಕಲ್ಲ. ಅಲ್ಲಿ ನೋಡಿದ್ರೆ ದೊಡ್ಡ ಶ್ರೀಮಂತ ಮನೆ ಹುಡುಗಿ ಇತ್ತದ. ಒಂದು ಸ್ವಲ್ಪ ಅದು ಅಲ್ದ ನಮಗೂ ಸವಿತಾ ಹೇಳ್ದಂಗೆ ನಮ್ಮ ರಾಜುಗೆ ಒಂದು ಸ್ವಲ್ಪ ವಜ್ಜಾಗ್ತಾಳೋ ಏನು ಅಂತ ನನಗೂ ಅನ್ಸಾಕೊಂತೈತಿ. ಅವ್ರು ನೋಡಿದ್ರೆ ನಮ್ಮ ರಾಜುಗಿಂತ ಸಣ್ಣಕ್ಕಿ ಅಂತಂತಾರೆ. ನಂಗೆಲ್ಲಿ ದೊಡ್ಡಕ್ಕೇನೆ ಏನು ಅಂತ ನನಗೆ ಅನುಮಾನ ಬರಾಕೊಂತೈತಿ. ಅದಕ್ಕೆ ಒಂದು ಸ್ವಲ್ಪ ನೋಡಿ ವಿಚಾರಿಸಿ ಮಾಡಿ ಆಮೇಲೆ ಮದುವೆ ಬಗ್ಗೆ ಮಾತಾಡಿದ್ರತ್ತು. ಈಗೇನು ಅವಸರ ಐತಿ? ಏನು ಅವಸರ ಐತಿ? ನಿಮ್ಮಂತರ 4 ಜನ ಈ ಮದುವೆ ಕೆಡ್ಸಾಕಂತ ಕಾಯ್ತಿರ್ತಾರಲ್ಲ, ಅದಕ್ಕೆ ಅವಸರ ಐತಿ ನನಗೆ. ನೋಡ್ರಿ, ನೀವೆಲ್ಲರೂ ಸುಮ್ಮನೆ ಬಾಯಿ ಮುಚ್ಕೊಂಡು ಗಪ್ಪಗಿರ್ಬೇಕಷ್ಟ. ಇದು ನನ್ನ ಮಗನ ಮದುವೆ ಐತಿ, ನಾನಾ ಮಾತಾಡಿ ನಾನಾ ನಿರ್ಧಾರ ತಗೋತೀನಿ. ಹುಡುಗಿ ನಮ್ಮ ರಾಜುಗಿಂತ ಸಣ್ಣಕಿನ ಅಕ್ಕಿ, ಮನ್ಯಾಗ ಇದ್ದ ಮನೆ ಐತಿ. ಕೈಗೊಬ್ರು ಕಾಲಿಗೊಬ್ರು ಆಳು. ತಿನ್ನಾಕ ಆಗ ಎಷ್ಟು ಥರ ವೆರೈಟಿ ಅಡುಗೆ ಇರ್ತಾವೆ. ಮತ್ತು ತಿಂದು ಒಂದು ಸ್ವಲ್ಪ ದಪ್ಪ ಐತಿ ಹುಡುಗಿ ಅಷ್ಟ. ಅದನ್ನು ಬಿಟ್ಟರೆ ಏನಿಲ್ಲ, ನೀವೆಲ್ಲ ಗಪ್ಪಿರ್ರಿ. ನಾನು ನಿರ್ಧಾರ ತಗೋತೀನಿ, ನೀವು ಯಾರು ಇದ್ರಾಗ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ನೋಡ್ರಿ ಯವ್ವ ರೀ, ನಿಮ್ಗೆ ಹೇಳಾಕೊಂತೀನಿ ಕೇಳ್ರಿ, ನಾನು ಚಂದನತ್ತಂಗೆ ಕೇಳ್ರಿ. ಇದು ನನ್ನ ಮಗನ ಮದುವೆ ಐತಿ. ಇದಕ್ಕೇನಾರ ನೀವು ಯಾರ ಕಲ್ಲು ಹಾಕಕ್ಕೆ ಬಂದ್ರಿ, ನಾನು ಮಾತ್ರ ಜೀವ ಸಹಿತ ಇರಂಗಿಲ್ಲ, ನೆನಪಿರಲಿ. ಈ ಮದುವೆ ಒಂದ ನಿಲ್ತು, ಅದು ನಿಮ್ಮಿಂದ ಏನಾದರೂ ನಿಲ್ತಂದ್ರೆ ನಾನು ಮಾತ್ರ ಬದುಕಿರಲ್ಲ, ನೆನಪಿಟ್ಟುಕೊರಿ ನೀವು. ಏನ್ರಿ ಅತ್ತೀರ, ನಿಮ್ಮ ಮಗಳು ನೋಡಿದ್ರೆ ಹಿಂಗೆ ಮಾತಾಡಕೊಂತ ಬಿಟ್ಟಾಳಲ್ಲ? ಅಳಿಯಂದ್ರ ಸುಮ್ಮನಿದ್ದು ಬೇಡ ಅಂತ ತಗೋರಿ. ಆಕೆ ಮತ್ತೆ ಹೇಳ್ದಂಗೆ ಮಾಡಾಕ್ಯದ. ಏನಾದ್ರೂ ಅವಂತರ ಆಗೋದು ಬೇಡ, ಆಕೆಗೆ ತಿಳ್ದಂಗೆ ಮಾಡ್ಕೊಲ್ಲಿ ಬಿಡ್ರಿ. ಮದುವೆ ಆಗೋ ಹುಡುಗಗ ಇಷ್ಟ ಆಯ್ತಂತ ಅಂದಮೇಲೆ ಮತ್ತು ನಾವರ ಏನು ಮಾಡೋಕ್ಕಾಕೈತ್ರಿ? ಇಲ್ಲಿ ತೋರಿ ನೋಡೋಣ, ಅವರಿಂದ ಫೋನ್ ಬರಲಿ. ಫೋನ್ ಬಂದಮೇಲೆ ಏನನ್ನೋದು ವಿಚಾರಿಸಿದ್ರೆ ಆತವ್ರಿ. ಸರಿ ರೀ ಅತ್ತೀರ, ನಂದು ಸ್ವಲ್ಪ ಹೊಲ್ದಾಗ ಕೆಲಸ ಐತಿ, ಹೋಗಿ ಬರ್ತೀನಿ ರೀ. ಸರಿ ಅಳಿಯಂದ್ರ. ನಮ್ಮ ಲಕ್ಷ್ಮಿಗೆ ದುಡ್ಡಿನ ಹುಚ್ಚು ಯಾವಾಗ ಹೋಗುತ್ತೋ ಏನು. ಸವಿ, ಲೇ ಸವಿ. ಏನು ಲಲಿತಾ? ಏನ್ಲೇ ನೀನು ಯೋಚನೆ ಮಾಡ್ಕೊಂಡು ನಿಂತಿಯಲ್ಲ, ಏನಾಯ್ತು? ಏನು ಯೋಚನೆ ಮಾಡಾಕೊಂತೀರಿ? ಅದು ಏನಿಲ್ಲ ಬಿಡು. ಏನು ಹೇಳಲೆ, ಪರವಾಗಿಲ್ಲ. ಲಲಿತಾ, ಅದು ಇವತ್ತೇನು ಸಂಬಂಧ ನೋಡ್ಕೊಂಬಂದ್ವಲ್ಲ, ಆ ಹುಡುಗಿ ರಾಜುಗಿಂತನೂ ದೊಡ್ಡಕ್ಕೆ ಅಂತ ಅನ್ಸಕೊಂತಿಲ್ಲ? ಅದು ಹೆಂಗೆ ದೊಡ್ಡಕ್ಕೆ ಕಾಡಲಿ? ಹತ್ತಿಯರಂದಂಗೆ ಅವ್ರ ಮನ್ಯಾಗ ಮತ್ತು ಶ್ರೀಮಂತಿಗೆ ಜಾಸ್ತಿ ಐತಿ, ಚಿಂತಿಲ್ಲ ಏನಿಲ್ಲ. ತಿನ್ನೋದು ಆರಾಮಿರೋದು, ಕೈಗೊಬ್ಬರ ಆಳು ಕಾಲಿಗೊಬ್ಬರ ಆಳದಾರ. ಮತ್ತು ಅಂದಮೇಲೆ ಎದಕ್ಕೆ ಸೊರಗ್ತಾರ ನೀನು ಹೇಳು? ನಮಗೇನು ಚಿಂತಿರುತ್ತೆ, ಏನು ಕೆಲಸ ಮಾಡೋಕ್ಕನ್ನೋದೈತಾ? ಏನಿಲ್ಲ. ಅದಕ್ಕೆ ಏನೋ ಒಂದು ಸ್ವಲ್ಪ ದಪ್ಪಗೆ ಇರ್ಬೋದು ಅಂತ ಅನಿಸ್ತೈತೆ ಅಷ್ಟೆ. ಏನೋಪ್ಪ, ನನಗಂತೂ ರಾಜುಗಿಂತ ಒಂದು 2 ವರ್ಷ ಅಲ್ಲ ಅಂದ್ರೂ 1-1.5 ವರ್ಷ ಅಂತೂ ದೊಡ್ಡರು ಇರ್ಬೋದು ಅಂತ ನನಗನ್ಸುತ್ತೆ. ಏನೋ ನಂಗೆ ಗೊತ್ತಿಲ್ಲಪ್ಪ, ನನಗೇನು ಅನ್ನಿಸ್ತಾ ಇಲ್ಲ. ಆದರೂ ಹಾಗೇನಿಲ್ಲ ಬಿಡಲೆ, ನೀ ಸುಮ್ಮನೆ ಏನೇನೋ ತಲೆ ಹಾಕೋಬೇಡ. ನಮ್ಮ ಅತ್ತೆ ಕಾಲೀಗ ನೆಲದ ಮೇಲೆ ನಿಂತ್ಕೊಂಡು ನೋಡಲು. ಇನ್ನು ಈ ಸಂಬಂಧ ಏನಾದರೂ ಓಕೆ ಆಗಿಬಿಟ್ರೆ ಮುಗೀತು. ನಮ್ಮಿಬ್ಬರನ್ನು ಮೂಲಿಗೆ ಗುಂಪೇನೇ ಮಾಡಿಬಿಡ್ತಾಳೆ ನಮ್ಮ ಅತ್ತೆ. ಇಲ್ಲಿ ಬಿಡಲೆ, ಹಾಗಂತ ಇನ್ನೊಬ್ರಿಗೆ ಒಳ್ಳೇದಾಗೋದಕ್ಕೆ ನಾವು ಕೇಡು ಮಾಡಬಾರ್ದು. ಇಲ್ಲಿ ಬಿಡು, ಒಳ್ಳೇದಾದರೆ ಒಳ್ಳೇದಾಗಲಿ, ಹೌದಿಲ್ಲ? ಅಷ್ಟೇ ಖುಷಿ ಪಡ್ಬೇಕು. ಅದನ್ನೆಲ್ಲ ನೀನು ತಲೆಗೆ ಹಾಕೊಂಡು ಕೂತ್ಕೊಳಕ್ಕೆ ಹೋಗ್ಬೇಡ, ಆರಾಮಾಗಿರು. ನಾ ಹೋಗಿ ರಾಟಿ ತೊಗೊಂಬರ್ತೀನಿ, ಸ್ವಲ್ಪ ಹೊಲಿಯೋ ಭಾಳ ಅದಾವು, ಹೊಲಿತೀನಿ. ನೀವು ಸ್ವಲ್ಪ ಕಾಜಿ ಗುಂಡಿ ಮಾಡಂತೆ ಅಂತ ಏನು? ಸರಿ, ಹಂಗೆ ಕೂತಂದ್ರೆ ಸುಮ್ಮನೆ ಇಲ್ಲದೆಲ್ಲ ತಲೆ ಹುಳ ಹೋಗ್ತಾವೆ ನನಗೆ. ನಡಿ, ನಾನು ಬರ್ತೀನಿ ನಡಿ. ರಾಟಿ ಒಬ್ಬಕ್ಕೆ ಹಿಡ್ಕೊಂಬರ್ತಿದ್ದಿ, ನಾನು ಹಿಡ್ಕೊಂಬರ್ತೀನಿ ನಡಿ. ಸರಿ ಬಾ ಹಂಗಾರೆ.